ಲೈಕ್ ನೀವು ಆಗಲೇ ನೀವು ಮಲಯಾಳಂ ಫಿಲಮ್ ಥರ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ ಓಕೆ. ಹೇಳಿದ್ರಿ ಹಾಂ. ಲೈಕ್ ಖಂಡಿತ ಲೈಕ್ ಅದಕ್ಕಿಂತ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಓಕೆ. ನೀವು ಹೇಳಿದೆ ಲೈಕ್ ನಾನು ರೀಸೆಂಟ್ಲಿ ಒಂದು ಮಲಯಾಳಂ ಮೂವೀಸ್ ವರ್ಕ್ ಮಾಡಿದೆ ನಾನು. ಹ್ಞೂ. ಅವ್ರು ಎಷ್ಟು ಶೋಗನ್ಸು ಎಷ್ಟು ಟೆಕ್ನಿಕಲ್ ಎಷ್ಟು ಬಿಲ್ಡ್ ಇರ್ತಾರೆ ಅಂತ ನಮ್ಮಂಥ ಚಿಕ್ಕ ಚಿಕ್ಕ ಹುಡುಗರೆ ಒಂದು ಕ್ಯಾಮ್ರಾ ತಗೊಂಡು ಆ ಸ್ಕಿನ್ ಟೋನ್ ಆಗಲಿ ಹೌದು. ಬ್ಯಾಕ್ ಲೈಟ್ ಆಗಲಿ ಲೈಕ್ ಸ್ಟೋರಿ ಬೋರ್ಡ್ ಮಾಡ್ಕೊಂಡು ಮಾಡ್ತಿರ್ತಾರೆ ಅವರು. ಲೈಕ್ ತುಂಬ ಖುಷಿಯಾಗಿದೆ ಆ್ಯಕ್ಚುಲಿ. ಓಕೆ. ಇಚ್ಚಿದಿಂದಲ್ಲ ನಮ್ಮ ಕನ್ನಡದಲ್ಲಿ ಅವಾಗಿಂದ ಮಾಡ್ತಾನೆ ಇದ್ದಾರೆ ಈಗಲೂ. ಲೈಕ್ ನಮ್ಮ ಮೂವೀಸ್ ಆಗಲಿಕ್ಕಿಲ್ಲ, ನಮ್ಮ ಮೂವಿಯಲ್ಲಿ ಆಗಲಿ ಲೈಕ್ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಅಬ್ಸರ್ವ್ ಮಾಡಿ ಲೈಕ್ ಸ್ಕಿನ್ ಟೋನಿಂಗ್ ಇದೆ, ಬ್ಯಾಕ್ ಲೈಟ್ ಆಗಲಿ ಲೈಕ್ ಇದರೆಲ್ಲ ಅಬ್ಸರ್ವ್ ಮಾಡಿ ಲೈಕ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಅಲ್ಲ, ನಿಮ್ಗೆ ಏನು ಅನ್ಸಂದ್ರೆ ಕಂಪೇರ್ ಮಾಡೋದು ಆ್ಯಕ್ಚುಲಿ, ಬಟ್ ಅಲ್ಲಿನ ಟೆಕ್ನಾಲಜಿಗೂ ಇಲ್ಲಿಗೂ ಏನಾದ್ರು ಡಿಫ್ರೆನ್ಸ್ ಇದೆಯಾ ಅಥವಾ ನಾವು ಅದನ್ನೇನಾರು ಅಳವಡಿಸ್ಕೋಬೇಕು ಅಂತ ಅನ್ಕೊಳ್ತೀರಾ? ಆ್ಯಕ್ಚುಲಿ ಸರ್ ಇದು ರೋನಿಮ್ 14 ಅಂತ ನೀವು ಟೆಕ್ನಾಲಜಿ ಹೇಳಿದ್ರಿ ನೀವು. ಓಕೆ. ಲೈಕ್ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ತಂದಿದ್ದೆ ನಾವು. ಆ್ಯಕ್ಚುಲಿ ಈ ಕ್ಯಾಮ್ರಾ ಇಂಟ್ರೊಡ್ಯೂಸ್ ಮಾಡಿದ್ದೆ ನಾವು. ಓಕೆ. ಲೈಕ್ ರೀಸೆಂಟ್ಲಿ ಈಗ ಒಂದು ಮೋಹನ್ಲಾಲ್ ಸರ್ದು ಒಂದು ಸಿನಿಮಾ ನಡೀತಿದೆ, ಟಾಕ್ಸಿಕ್ ಆಗಲಿ. ಕೆಲವೊಂದು ಸಿನಿಮಾಗಳ ನಮ್ಮ ಸ್ಟುಡಿಯೋ ಮುಖಾಂತರನೇ ಕ್ಯಾಮ್ರಾ ಎಲ್ಲ ಹೈರ್ ಮಾಡ್ಕೊಂಡವ್ರೆ. ಓಕೆ. ಹಂಗಿರ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ತುಂಬ ಟೆಕ್ನಿಕಲಿ ಯೋಚನೆ ಮಾಡಿ ನಮಗೆ ಈ ಸಿನಿಮಾಕ್ಕೆ ಯಾವ ಥರ ಕ್ಯಾಮ್ರಾ ತೊಗೊಂಡು ನಮ್ಗೆ ವರ್ತ್ ಆಗುತ್ತೆ, ಲೈಕ್ ಪ್ರೊಡಕ್ಷನ್ ವೈಸ್ ಆಗಲಿ ಲೈಕ್ ನಾವು ಸಿನಿಮಾ ಯಾವ ಥರ ಹೋಗುತ್ತೆ, ಈ ಸಿನಿಮಾನ ಯಾವ ಥರ ಕ್ಯಾಮ್ರಾ ತೊಗೊಂಡ್ರೆ ನಮ್ಗೆ ವರ್ತ್ ಆಗುತ್ತೆ ಅನ್ನೋ ರೀಸನ್ಗೆ ಎಲ್ಲ ಚೂಸ್ ಮಾಡಿ ಕ್ಯಾಮ್ರಾ ಚೂಸ್ ಮಾಡಿದ್ದು.